ಹೇ ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ನಾನು ನಿಮ್ಮ ಶೀತಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಕರೆಂಟ್ ಸ್ಕಿನ್ ಕೇರ್ ರೊಟೀನ್ ನ ತೋರಿಸ್ತಾ ಇದ್ದೀನಿ. ಸೊ ಯಾವ ಪ್ರಾಡಕ್ಟ್ಸ್ ನ ಯೂಸ್ ಮಾಡ್ತೀನಿ ಅಂಡ್ ಏನೇನ್ ಸ್ಟೆಪ್ಸ್ ನ ಫಾಲೋ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಶುರು ಮಾಡೋಣ. ಆದ್ರೆ ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಮೇಲೂ ಕ್ಲಿಕ್ ಮಾಡಿ. ಇದನ್ನು ಮಾಡೋದ್ರಿಂದ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮ್ಮ ಮೊಬೈಲಲ್ಲಿ ನೋಟಿಫಿಕೇಶನ್ ಬರುತ್ತೆ, ನೀವು ಅವಾಗಲೇ ಬಂದು ನನ್ನ ವಿಡಿಯೋನ ನೋಡ್ಬೋದು. ಇವಾಗ ಬನ್ನಿ ನನ್ನ ಸ್ಕಿನ್ ಕೇರ್ ರೊಟೀನ್ ಹೇಗಿದೆ ಅಂತ ನೋಡೋಣ. ಮೊದಲನೇ ಸ್ಟೆಪ್ ಬಂದು ಫೇಸ್ ವಾಶ್. ಸೊ ಫೇಸ್ ವಾಶ್ಗೆ ನಾನು ಪಿಲ್ಗ್ರಿಮ್ ಸೀಕ್ರೆಟ್ಸ್ ಆಫ್ ಜೆಜು ಐಲ್ಯಾಂಡ್ ಸ್ಯಾಲಿಸಿಲಿಕ್ ಆ್ಯಂಡ್ ಗ್ಲೈಕಾಲಿಕ್ ಆಸಿಡ್ ಫೋಮಿಂಗ್ ಫೇಸ್ ವಾಶ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ನನ್ನ ತುಂಬ ದಿನದಿಂದ ಫಾಲೋ ಮಾಡ್ತಾ ಇದ್ರೆ ನಿಮ್ಗೆ ಗೊತ್ತಿರುತ್ತೆ ನನ್ನ ಸ್ಕಿನ್ ಟೈಪ್ ಬಂದು ಆಯಿಲಿ ಆ್ಯಂಡ್ ಆಕ್ನೆ ಪ್ರೋನ್. ಸೊ ಈ ಫೋಮಿಂಗ್ ಫೇಸ್ ವಾಶ್ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಇದು ಮತ್ತು ಪ್ಲಮ್ ಸ್ಯಾಲಿಸಿಲಿಕ್ ಆಸಿಡ್ ಫೇಸ್ ವಾಶ್, ಅದು ಕೂಡ ಫೋಮಿಂಗ್ ಫೇಸ್ ವಾಶ್, ಎರಡು ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ನನಗೆ. ಸೊ ಒಂದು ಖಾಲಿ ಆದ್ಮೇಲೆ ಒಂದು ಆ ಥರ ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ಇದು ಇನ್ನೊಂದು ವೀಕಲ್ಲಿ ಖಾಲಿ ಆಗುತ್ತೆ, ರೀಪರ್ಚೇಸ್ ಮಾಡಬೇಕು. ಆಲ್ಮೋಸ್ಟ್ ಎಲ್ಲ ಪ್ರಾಡಕ್ಟ್ಸು ಖಾಲಿ ಆಗೋದಕ್ಕೆ ಬಂದಿದೆ, ರೀಪರ್ಚೇಸ್ ಮಾಡಬೇಕು ನಾನು. ಲಿಂಕ್ನ ನಿಮಗೆ ಪ್ರಾಡಕ್ಟ್ಸ್ದೆಲ್ಲ ಲಿಂಕ್ನ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನಿಮಗೆ ಯಾವುದಾದ್ರೂ ಪ್ರಾಡಕ್ಟ್ನ ಟ್ರೈ ಮಾಡಬೇಕು ಅಂತ ಇದ್ದರೆ ಖಂಡಿತವಾಗ್ಲೂ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಆ ಪ್ರಾಡಕ್ಟ್ನ ತರಿಸಿ ಟ್ರೈ ಮಾಡ್ಬೋದು. ಸೊ ಡೆಮೋ ಕೂಡ ತೋರಿಸ್ತೀನಿ ಎಲ್ಲ ಪ್ರಾಡಕ್ಟ್ದು. ಇವಾಗ ಬನ್ನಿ ಶುರು ಮಾಡೋಣ ಡೆಮೋಯಿಂದ. ಮೊದಲನೇದು ಬಂದು ಫೇಸ್ ವಾಶ್. ಫೇಸ್ ವಾಶ್ ಮಾಡಿದ್ದು ಆಯಿತು. ಇವಾಗ ನಾನು ಟೋನರ್ಗೆ ಪ್ಲಮ್ ಗ್ರೀನ್ ಟೀ ಆಲ್ಕೋಹಾಲ್ ಫ್ರೀ ಟೋನರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಒಂದು ಕಾಟನ್ ಪ್ಯಾಡ್ ಮೇಲೆ ತಗೊಂಡು ಜೆಂಟಲ್ ಆಗಿ ಮುಖದ ಮೇಲೆಲ್ಲ ಸ್ವೈಪ್ ಮಾಡ್ಕೋತೀನಿ. ಟೋನರ್ನ ಯೂಸ್ ಮಾಡೋದ್ರಿಂದ ನಮ್ಮ ಓಪನ್ ಪೋರ್ಸ್ ಏನಿರುತ್ತಲ್ವ ಅದೆಲ್ಲ ಕಂಪ್ಲೀಟಾಗಿ ಕ್ಲೀನ್ ಆಗುತ್ತೆ. ಸೊ ಬ್ಲ್ಯಾಕ್ ಹೆಡ್ಸ್ ಆ್ಯಂಡ್ ವೈಟ್ ಹೆಡ್ಸ್ ಆಗೋದು ಅವಾಯ್ಡ್ ಆಗುತ್ತೆ. ಇದು ಸ್ವಲ್ಪ ಡ್ರೈ ಆಗಲಿ, ಆಮೇಲೆ ನೆಕ್ಸ್ಟ್ ಸ್ಟೆಪ್ ತೋರಿಸ್ತೀನಿ. ಓಕೆ, ಸೊ ಟೋನರ್ ಒಂದು 80% ಡ್ರೈ ಆಗಿದೆ. ಇವಾಗ ನಾನು ಫೇಸ್ ಸಿರಮ್ ಅಪ್ಲೈ ಮಾಡ್ಕೋತೀನಿ. ಫೇಸ್ ಸಿರಮ್ಗೆ ನಾನು ಶೀಟ್ ನ್ಯೂಟ್ರಿಕ್ಸ್ ಅವರ ಹೈಡ್ರೇಟ್ ಫೇಸ್ ಸಿರಮ್ನ ಯೂಸ್ ಮಾಡ್ತಾ ಇದ್ದೀನಿ. ಒಂದು ಕಂಪ್ಲೀಟ್ ಪಂಪ್ ಅಷ್ಟು ಸಿರಮ್ನ ತಗೊಂಡು ಇದನ್ನು ಅಪ್ಲೈ ಮಾಡ್ಕೋತೀನಿ. ಸಿರಮ್ನ ಯಾಕೆ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ ಅಂದರೆ ನನ್ನ ಸ್ಕಿನ್ ಕೇರ್ ರೊಟೀನಲ್ಲಿ ರೀಸೆಂಟಾಗಿ ನನಗೆ ಇಲ್ಲಿ ಸ್ವಲ್ಪ ಡ್ರೈನೆಸ್ ಆಗಿ ಒಂಥರ ಡ್ರೈ ಪ್ಯಾಚ್ ಥರ ಆಗಿಬಿಟ್ಟಿತ್ತು. ಸೊ ಅದಕ್ಕೋಸ್ಕರ ಈ ಒಂದು ಹೈಡ್ರೇಟ್ ಸಿರಮ್ನ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ. ಸ್ಕಿನ್ ತುಂಬಾ ಸಾಫ್ಟ್, ಸ್ಮೂತ್ ಆ್ಯಂಡ್ ಹೈಡ್ರೇಟೆಡ್ ಅನಿಸುತ್ತೆ, ಸ್ವಲ್ಪನೂ ಡ್ರೈ ಅನಿಸಲ್ಲ, ಮತ್ತು ಒಂಥರ ಎಳ್ದಂಗೆ ಆಗೋದಿಲ್ಲ ಸ್ಕಿನ್ ಡ್ರೈ. ಅದು ನನಗೆ ಇಲ್ಲ ಆ ಥರ ಆಗ್ತಾ ಇತ್ತು, ಆ ಥರ ಏನೂ ಅನಿಸಲ್ಲ ನನಗೆ. ಚೆನ್ನಾಗಿದೆ ಸಿರಮ್, ಇದು ಲೈಟ್ ವೆಯ್ಟ್ ಸಿರಮ್. ನೆಕ್ಸ್ಟ್ ಸ್ಟೆಪ್ ಮಾಯಿಶ್ಚರೈಸರ್. ಸೊ ಮಾಯಿಶ್ಚರೈಸರ್ಗೆ ನಾನು ಪ್ಲಮ್ ಗ್ರೀನ್ ಟೀ ಆಯಿಲ್ ಫ್ರೀ ಮಾಯಿಶ್ಚರೈಸರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಅವರ ಫ್ರೇಗ್ರೆನ್ಸ್ ಫ್ರೀ ವೇರಿಯಂಟ್. ಇದರಲ್ಲಿ ನಿಮಗೆ ಫ್ರೇಗ್ರೆನ್ಸ್ ಇರುವಂಥ ವೇರಿಯಂಟ್ ಕೂಡ ಸಿಗುತ್ತೆ. ನಿಮಗೇನಾದರೂ ಫ್ರೇಗ್ರೆನ್ಸಿಂದ ಸೆನ್ಸಿಟಿವಿಟಿ ಇದ್ದಲ್ಲಿ, ಅಂದರೆ ನಿಮಗೆ ಜಾಸ್ತಿ ಫ್ರೇಗ್ರೆನ್ಸ್ ಇರುವಂಥ ಪ್ರಾಡಕ್ಟ್ಸ್ ಇಷ್ಟ ಆಗಲ್ಲ ಅಂದರೆ ನೀವು ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡ್ಬೋದು. ಎಸ್ಪೆಷಲಿ ಆಯಿಲಿ ಕಾಂಬಿನೇಷನ್ ಮತ್ತು ಆಕ್ನೆ ಪ್ರೋನ್ ಸ್ಕಿನ್ ಟೈಪ್ ಇರೋರು ತುಂಬಾ ಚೆನ್ನಾಗಿ ನಿಮಗೆ ತ್ವಚೆನ ಮಾಯಿಶ್ಚರೈಸ್ ಮಾಡುತ್ತೆ. ಆ್ಯಂಡ್ ಲೈಟ್ ವೇಟ್ ಆಗಿದೆ, ಸೊ ಕಂಫರ್ಟಬಲ್ ಆಗೂ ಇದೆ. ಆ್ಯಂಡ್ ಅಫ್ಕೋರ್ಸ್ ಫ್ರೇಗ್ರೆನ್ಸ್ ಫ್ರೀ ಆಗೂ ಇದೆ. ಸೊ ನಿಮಗೆ ಫ್ರೇಗ್ರೆನ್ಸ್ ಸೆನ್ಸಿಟಿವಿಟಿ ಇದ್ದಲ್ಲಿ ನೀವು ಕೂಡ ಇದನ್ನು ಯೂಸ್ ಮಾಡ್ಬೋದು. 2 ಪಂಪಷ್ಟು ಪ್ರಾಡಕ್ಟ್ನ ಖಾಲಿ ಆಗಿಬಿಟ್ಟಿದೆ. 2 ಪಂಪಷ್ಟು ಪ್ರಾಡಕ್ಟ್ನ ತಗೋತೀನಿ. ನೆಕ್ಸ್ಟ್ ಸ್ಟೆಪ್, ಒಂದು ಇಂಪಾರ್ಟೆಂಟ್ ಸ್ಟೆಪ್, ಅದೇನು ಅಂದರೆ ಸನ್ಸ್ಕ್ರೀನ್. ಸೊ ಸನ್ಸ್ಕ್ರೀನ್ಗೆ ನಾನು ಶುಗರ್ ಸಿಟ್ರಸ್ ಗಾಟ್ ರಿಯಲ್ SPF 30 ಸನ್ಸ್ಕ್ರೀನ್ನ ಯೂಸ್ ಮಾಡ್ತಾ ಇದ್ದೀನಿ.
ಚೆನ್ನಾಗಿದೆ ಸನ್ಸ್ಕ್ರೀನ್. ಇದು ಒಂದು ರಿಫ್ರೆಶಿಂಗ್ ಸೆಂಟ್ ಇದೆ, ಸಿಟ್ರಸ್ ಸೆಂಟ್ ಇದೆ ಇದರಲ್ಲಿ. ಸ್ವಲ್ಪ ಹೆವಿ ಅನ್ಸುತ್ತೆ, ಸ್ವಲ್ಪ ಅಂಟೆಂಟ್ ಅನ್ಸುತ್ತೆ ಅಪ್ಲೈ ಮಾಡ್ಕೊಂಡಾಗ. ಬಟ್ ಕಾಂಪ್ಯಾಕ್ಟ್ ಅಲ್ಲಿ ಲೂಸ್ ಪೌಡರ್ ಅಲ್ಲಿ ಸೆಟ್ ಮಾಡ್ಕೊಂಡ್ಬಿಡ್ಬೋದು. ನನಗೆ ಅದರಿಂದ ಏನು ಪ್ರಾಬ್ಲಮ್ ಇಲ್ಲ, ಯಾಕಂದ್ರೆ ಇದು ಯಾವುದೇ ತರಹದ ವೈಟ್ ಕಾಸ್ಟ್ ಬಿಡೋದಿಲ್ಲ ಅಂಡ್ ಕ್ರಂಬಲ್ ಆಗೋದಿಲ್ಲ. ನೀವು ಏನಾದರೂ ಬ್ಲೆಂಡ್ ಮಾಡಿದ್ರೆ ಕ್ರಂಬಲ್ ಆಗೋದಿಲ್ಲ. ಸೊ ಚೆನ್ನಾಗಿದೆ ಸನ್ಸ್ಕ್ರೀನ್. ಇದು ನನಗೆ ಇಷ್ಟ ಆಯಿತು. ಇವಾಗ ಆಲ್ರೆಡಿ 7 o'clock ಆಗಿದೆ ಸಾಯಂಕಾಲ, ಹಾಗಾಗಿ ಸನ್ಸ್ಕ್ರೀನ್ ಅಪ್ಲೈ ಮಾಡ್ತಾ ಇಲ್ಲ ನಾನು. ಸುಮ್ಮನೆ ಪ್ರಾಡಕ್ಟ್ ವೇಸ್ಟ್ ಮಾಡೋದು ಬೇಡ. ಬಟ್ ಅಪ್ಲೈ ಮಾಡಿ ತೋರಿಸ್ಬಿಡ್ತೀನಿ, ನಿಮಗೆ ಹೇಗೆ ಗೊತ್ತಾಗುತ್ತೆ ಇದು ಹೆಂಗಿದೆ ಅಂತ. ಸೊ ಅಪ್ಲೈ ಮಾಡಿ ತೋರಿಸ್ತೀನಿ, ಪರವಾಗಿಲ್ಲ. ಇಷ್ಟು ಪ್ರಾಡಕ್ಟ್ ತಗೊಂಡು ಸನ್ಸ್ಕ್ರೀನ್ನ ನೀವು ತುಂಬ ಬ್ಲೆಂಡ್ ಮಾಡಬಾರ್ದು, ಒಂದು ಮಾಸ್ಕ್ ಥರ ಅಪ್ಲೈ ಮಾಡ್ಕೋಬೇಕು. ಸೊ ನೀವು ನೋಡ್ಬೋದು ಸ್ಕಿನ್ ಆಯಿಲಿ ಅನಿಸ್ತಾ ಇದೆ. ಐ ಹೋಪ್ ನಿಮಗೆ ನೀಟಾಗಿ ಕಾಣಿಸ್ತಾ ಇದೆ ಅಂತ. ಆ್ಯಂಡ್ ಸ್ವಲ್ಪ ಹೆವಿ ಕೂಡ ಅನಿಸ್ತಾ ಇದೆ ನನಗೆ, ಮತ್ತು ಅಂಟ್ತಾ ಇದೆ ಕೂಡ. ಸೊ ಒಂದು ಕಾಂಪ್ಯಾಕ್ಟ್ ಪೌಡರಲ್ಲಿ ಇಲ್ಲ ಲೂಸ್ ಪೌಡರಲ್ಲಿ ಇದನ್ನು ನೀಟಾಗಿ ಸೆಟ್ ಮಾಡ್ಕೋಬೇಕು. ಹೀಗೆ ಅಂತೂ ಹೊರಗೆ ಹೋಗೋದಕ್ಕೆ ಆಗೋದಿಲ್ಲ, ಯಾಕಂದರೆ ನೀವು ಹೀಗೆ ಹೋಗ್ಬಿಟ್ರೆ ಡಸ್ಟ್ ಆ್ಯಂಡ್ ಪೊಲ್ಯೂಟೆಂಟ್ಸ್ನ ಸ್ಕಿನ್ ಅಟ್ರಾಕ್ಟ್ ಮಾಡಿಕೊಂಡು ಸ್ಕಿನ್ ಮೇಲೆ ಪಿಂಪಲ್ಸ್ ಆಗೋದು, ಬ್ಲ್ಯಾಕ್ ಹೆಡ್ಸ್ ಆಗೋದು, ವೈಟ್ ಹೆಡ್ಸ್ ಆಗೋ ಚಾನ್ಸಸ್ ಇನ್ನೂ ಜಾಸ್ತಿ ಆಗಿಬಿಡುತ್ತೆ. ಸೊ ನೀಟಾಗಿ ಪೌಡ್ರಲ್ಲಿ ಇದನ್ನ ಸೆಟ್ ಮಾಡಿಕೊಂಡು ಆಮೇಲೆ ಹೊರಗೆ ಹೋಗ್ಬೇಕು, ನೀವು ಹೊರಗೆ ಹೋಗ್ತೀರಾ ಅಂದರೆ. ಆ್ಯಂಡ್ ನಮ್ಮ ಲಾಸ್ಟ್ ಸ್ಟೆಪ್ ಬಂದು ಲಿಪ್ ಬಾಮ್. ಸೊ ಲಿಪ್ ಬಾಮ್ಗೆ ನಾನು ಮೇಬಿಲಿನ್ ಬೇಬಿ ಲಿಪ್ಸ್ ಯೂಸ್ ಮಾಡ್ತಾ ಇದ್ದೀನಿ ಇನ್ ದ ವೇರಿಯಂಟ್ ವಾಟರ್ಮೆಲನ್ ಪಾಪ್. ಆ್ಯಂಡ್ ಇದು ನನ್ನ ಕರೆಂಟ್ ಸ್ಕಿನ್ ಕೇರ್ ರೊಟೀನ್. ಐ ಹೋಪ್ ನಿಮಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಗಿತ್ತು ಅಂತ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರ ಜೊತೆ ವಿಡಿಯೋನ ಶೇರ್ ಮಾಡಿ. ಹಾಗೆ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕಾನ್ ಮೇಲೂ ಕ್ಲಿಕ್ ಮಾಡಿ. ಇದನ್ನು ಮಾಡೋದ್ರಿಂದ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮ್ಮ ಮೊಬೈಲಲ್ಲಿ ನೋಟಿಫಿಕೇಶನ್ ಬರುತ್ತೆ, ನೀವು ಅವಾಗಲೇ ಬಂದು ನನ್ನ ವಿಡಿಯೋನ ನೋಡ್ಬೋದು. ಆದಷ್ಟು ಬೇಗ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ವಾಪಸ್ ಸಿಗ್ತೀನಿ. ಅಲ್ಲಿ ತನಕ ಬೈ ಬಾಯ್.